ಪ್ರಿಯ ಕುವರ ವರ್ಧಮಾನ ಎದ್ದೇಳು, ತೆರವಿಯೇನೊಂದು ಕ್ಷಣ ನಿನ್ನ ಕಣ್ಣಲರನು ಬಂದಿಹೆ ನಿನ್ನಮ್ಮ ನಾನು. ತೆರೆದಂತೆ ಕೆಂಧಾವರೆಯ ಮುಗುಳು ತನ್ನ ದಳಗಳನ್ನು ತೆರೆದು ವರ್ಧಮಾನನು ತನ್ನ ನೇತ್ರವನು ನೋಡಿದನವಳನು ಹೊಮ್ಮಿಸುತ್ತ ಕಂಗಳಲ್ಲಿ ಮೌನ ಪರಿಮಳವನು. ಇರಿಸುತ್ತ ಅವನೆದರು ತಾ ತಂದ ಚಿತ್ರಗಳನ್ನು ಹೇಳಿದಳು ಅರಸಿಯಿಂತೋ ಸೂಸುತ್ತ ದನಿಯಲಿ ಸಿಹಿಯನು. ಕುವರ ಹೇಗಿಹವಿ ಚಿತ್ರಗಳು ಹೇಳು, ಹಿಡಿಸಿತೇನು ನಿನಗಿದರಲ್ಲಿ ಯಾವುದಾದರೂ. ಅಮ್ಮ ನಿಜದಿ ಚೆಲುವಾಗಿಹವು ಈ ಎಲ್ಲ ಚಿತ್ರಗಳು, ಚಿತ್ರಿಸಿರಬಹುದು ಇದನೋರ್ವ ಅಪ್ರತಿಮ ಕಲಾವಿದನು. ಮಗು ನೋಡು ಗಮನಿಸಿ ತರಳೆ ಇವಳ ಚಿತ್ರವನು, ಬಲು ಅಪೂರ್ವವೆನಿಸುವುದಲ್ಲವೇ ಇದು ಎಲ್ಲಕ್ಕಿಂತಲೂ. ತೋರಿದಳು ತ್ರಿಶಲಯವಗೆ ಕುವರಿ ಕುಯಶೋಧರೆಯ ಭಾವಚಿತ್ರವನು, ಮೆಲ್ಲುತ್ತ ಮನದಲ್ಲಿ ಮಂಡಿಗೆಯನು. ಅಹುದಮ್ಮ ನಿಜದಿ ಅಪೂರ್ವವೆನಿಸುವುದೀ ಚಿತ್ರವೋ ಎಲ್ಲ ವಿಧದಲ್ಲೂ. ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ, ಅದರಲ್ಲೂ ಮಹಾವೀರ ಮಹಾದರ್ಶನದ ದೀಕ್ಷಾ ಕಲ್ಯಾಣ ಸಂಪುಟದ ಸೋಪಾನ 3 ಹಾರುತಿರೆ ಕ್ಷಣಗಳು ಎಂಬ ಉಪಶೀರ್ಷಿಕೆಯಲ್ಲಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಸ್ವಪೋಜ್ಞತೆಯಿಂದ ಬರೆದಿದ್ದಾಳೆ. ಗಾಢ ಧ್ಯಾನಾಸಕ್ತನಾಗಿರುವ ರಾಜಕುವರ ವರ್ಧಮಾನನ ಕುರಿತು ಮೆಲುದನಿಯಲ್ಲಿ ತಾಯಿ ಹೇಳ್ತಾಳಂತೆ, ವರ್ಧಮಾನ ಹೇಳಪ್ಪ, ನಾನು ನಿನ್ನಮ್ಮ ಬಂದಿದ್ದೇನೆ ಅಂತ ಹೇಳ್ತಾಳಂತೆ. ಆಗ ಅವನು ಕೆಂಧಾವರಿಯ ತನ್ನ ಮುಗುಳು ನಗೆಯ ದಳಗಳನ್ನು ತುಟಿಯನ್ನು ತೆರೆದು ನೇತ್ರವನ್ನು ತೆರೀತನಂತೆ. ಆಗ ತಾಯಿ ತನ್ನ ಮಗನನ್ನು ನೋಡ್ತಾಳಂತೆ. ಆ ಮಗನ ಮುಂದೆ ಅವಳು ತಂದ ಹಲವಾರು ಚಿತ್ರಗಳನ್ನು ಮುಂದೆ ಇಡ್ತಾಳಂತೆ. ಅರಸ ಪೊಡುಕು ನೀನು ಅಂಥೇಳಿ, ಕುವರ ಹೇಗಿದೆ ಈ ಚಿತ್ರಗಳು ಹೇಳು ಅಂದಾಗ, ನೀನು ಯಾವ ಚಿತ್ರ ಇಡಿಸಿತ್ತು ಅಂದಾಗ ಹೇಳ್ತೇನಂತೆ, ನಮ್ಮ ನಿಜದಿ ಚೆಲುವಾಗಿ ಹವು ಎಲ್ಲ ಒಂದಕ್ಕಿಂತ ಒಂದು ಚಿತ್ರಗಳು ಚೆಲುವಾಗಿದೆ. ಇದು ಚಿತ್ರ ಬರೆದಿರೋನು ಹಾಗೇ ಬರೆದಿದ್ದಾನೆ ಅಂತ ಹೇಳಿದಾಗ, ಮಗು ನೋಡು ಗಮನಿಸು, ತರಳೆಯುವಳ ಚಿತ್ರ, ಈ ತರಳೆ ಅಂದರೆ ತರುಣೆ, ಈ ತರುಣೆ ಚಿತ್ರ ನೋಡು ಅಪೂರ್ವ ಅಲ್ವಾ ಅಂತ ಹೇಳಿ ತೋರಿಸ್ತಾಳಂತೆ. ಯಾರ್ದ ಯಶೋಧರಿಯ ಭಾವಚಿತ್ರವನ್ನು ತೋರಿಸಿ ಮನಸ್ಸಿನಲ್ಲೇ ಮಂಡಿಗೆಯನ್ನು ತಿಂತಾ ಇದ್ದಾಳಂತೆ. ಹೌದಮ್ಮ, ಇದು ನಿಜಕ್ಕೂ ಕೂಡ ಅಪೂರ್ವವಾದ ಚಿತ್ರ, ಎಲ್ಲವಿದಕ್ಕಿಂತಲೂ ಇದು ಅಪೂರ್ವ ಚಿತ್ರಕಾರ ಬಹಳ ಚಂದದ ರೀತಿಯಲ್ಲಿ ರಚನೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಇಲ್ಲಿ ವರ್ಧಮಾನ ಹೇಳ್ತಾ ಇದ್ದಾನಂತೆ. ಅಬ್ಬಾ, ದೀಕ್ಷಾ ಕಲ್ಯಾಣ ಸಂಪುಟದ ತುದಿಯ ಅಪೂರ್ವ ಕ್ಷಣಗಳಿಗೆ ನೀವೆಲ್ಲ ಭಾಜನರಾಗ್ತಾ ಇದ್ದೇವೆ. ಅಬ್ಬಾ, ನಮಸ್ಕಾರ.